ಇಲ್ಲಾಂತಂದ್ರೆ ನಾನು ಬಾಡಿಗೆ ಕೊಂಡ್ಕೊಂಡ್ ಬಂದಿದ್ದೀನಿ ನಿಂತಿನ, ಇಲ್ಲಾಂದ್ರೆ ಬೇರೆಯವಳ ನಾನು, ಇಲ್ಲ ತಾನೆ? ಯಾವನೋ ಎಷ್ಟೇ ಜಗಳ, ನಿನ್ಗೆ ಅಷ್ಟೆಲ್ಲ ಬೈದಿದ್ದೀನಿ, ನಿನ್ಗೆ ಅಷ್ಟೆಲ್ಲ ನಾವು ಮಾತಾಡಿರ್ತೀನಿ, ಎಷ್ಟು ಅಂದ್ರೆ ನಿನಗ್ ನೋವಾಗೋ ತರ ಮಾತಾಡಿರ್ತೀನಿ. ಮತ್ತೆ ನನಗೆ ಫೋನ್ ಮಾಡ್ಬಿಟ್ಟು ಅಲ್ಲ ಕಣೆ ನಾನು ಹೇಳೋದ್ ಕೇಳೆ, ಮಕ್ಳು ಇಲ್ಲಿ ಹುಷಾರಿಲ್ಲ ಅಂತ ಹೇಳ್ದಲ್ಲ, ಅದಕ್ಕೆ ಫೋನ್ ಮಾಡ್ದೆ, ಒಂಥರ ಮನ್ಸೊಳಗಡೆ ಏನೋ ಅನ್ಸ್ತಾ ಇತ್ತು ಅದಕ್ಕೆ ಫೋನ್ ಮಾಡ್ದೆ ಕಣೆ ಅಂತ ನೀನು ನಾಚಿಕೆ ಬಿಟ್ಟು ಮಾತಾಡ್ತೀಯ ತಾನೆ? ಹಾ, ಅದ್ರಲ್ಲಿ ಏನೈತೆ ನಿನ್ಗೆ? ನನ್ಗೆ ಏನೈತೆ? ಏನ್ ತಾಳಿ ಕಟ್ಟಿದ್ ಗಂಡನ? ಇಲ್ಲ ತಾನೆ? ಕಟ್ಟಿರೋನ್ನ ಮಾತಾಡ್ತಾ ಇದ್ರೆ, ಕಟ್ಟಿರೋನ್ಗೆ ಅಷ್ಟೊಂದು ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಂದ್ಬಿಟ್ಟೈತೆ ಅಂದ್ರೆ ಅದ್ ನಾವೇನು ಮಾಡಕ್ ಆಗಲ್ಲ ಕಣಪ್ಪಿ, ನಿಜವಾಗ್ಲೂ ಹೇಳ್ತೀನಿ. ಅದಕ್ಕೆ ಅನ್ಭವಿಸ್ಕೊಂಡ್ ಸಾಯ್ಲಿ, ಇವಾಗ ಹತ್ಕೊಂಡು ಪ್ರಯೋಜನ ಇಲ್ಲ. ನನ್ ಪಾಡ ಅವ್ನು ಬಂದ್ಬಿಟ್ಟೈತಿ ಇವಾಗ. ಪಾಡದೆಲ್ಲ ಬಿಟ್ಟು ಮುಚ್ಕೊಂಡು ನಾನ್ ಹೇಳ್ತಿರೋದು, ಅವನು ಹತ್ಕೊಂಡು ಅಯ್ಯೋ ಇಲ್ಲ ನೀನ್ ಇಲ್ಲ ಅಂದ್ರೆ ನನ್ ಇರಕ್ಕಾಗಲ್ಲ, ಬೇಡ ಬಾ ಅವ್ನ್ ಮಾತಾಡೋದು ಹೆಂಗ್ ನಾಟಕ ಮಾಡೋನ್ ಗೊತ್ತಾ? ಅಯ್ಯೋ ದೇವ್ರೆ, ನಾನು ಅದನ್ನ ಪೊಲೀಸರು ಕೇಳಿಸ್ಕೊಂಡು ನಂದೇ ತಪ್ಪು ಬರುತ್ತೇನೋ ಅಂತ ಅನ್ಸ್ಬಿಡುತ್ತೆ. ಆತರ ನಾಟಕ ಹೊಡೆದವ್ ನನ್ನ ಹತ್ರ ಮೊನ್ನೆ ಫೋನ್ ಮಾಡ್ಬಿಟ್ಟು. ಅದನ್ನ ಕೇಳ್ಸಲ್ಲ, ಇವಾಗ ಐತೆ ಆಪ್ ಡೌನ್ಲೋಡ್ ಮಾಡಿದೀನಿ, ಹೆಂಗೋ ವೈಫೈ ಐತೆ, ಅವ್ನ್ ಮಾತಾಡಿರೋದನ್ನೆಲ್ಲ ನಿಧಾನ ಕುಂತ್ಕೊಂಡು ಕಟ್ ಮಾಡಿ ಒಂದು ರೆಕಾರ್ಡ್ ಮಾಡ್ತೀನಿ ಫುಲ್ಗೂ. ಇಲ್ಲ ಅಂತಂದ್ರೆ ಸುಮ್ನೆ ಪೊಲೀಸರಿಗೆ ಡೌಟ್ ಬರುತ್ತೆ, ಇಲ್ಲ ಇವಳು ರೆಕಾರ್ಡ್ ಮಾಡಿರೋದನ್ನ ಕಟ್ ಮಾಡಿ ಇವಳು ಇದ್ ಮಾಡಿದಾಳೆ ಅಂತ ಅನ್ಕೊಂತಾರೇನೋ. ಬೇಡ, ಪರವಾಗಿಲ್ಲ, ನಾನ್ ರೆಕಾರ್ಡ್ ಅನ್ನೋದು ಬಾಯಿ ತೆಗಿಬಾರ್ದು. ಇವ್ರು ಹೆಂಗೆಲ್ಲ ಮಾತಾಡಿದಾರೆ ಸರ್, ನನ್ನ ಹತ್ರ ಪ್ರೂಫ್ ಇದೆ ಅಂತ ನಾನು ಏನಾದ್ರು ಹೇಳಿದ್ರೆ ಅಂದ್ರೆ ಮಾತ್ರ ತೋರ್ಸು ಅಂತ ಹೇಳ್ತಾನೆ. ಇನ್ನೊಂದ್ ಏನ್ ಮಾಡ್ಬೇಕು ಗೊತ್ತೇನೆ? ಪ್ರೂಫ್ ನ ಇನ್ನೊಂದ್ ಕಡೆಗೆ ಬೇರೆ ಮೊಬೈಲ್ಗೆ ಸೆಂಡ್ ಮಾಡಿ ಇಕ್ಕಿರ್ಬೇಕು ನೀನು. ನನಗೆ ಮೊಬೈಲ್ ಎತ್ಕೊಂಡ್ ಹೋಗೋದ್ ಬೇಡ, ನನ್ಗೊಂದ್ ಯಾವ್ದಾದ್ರು ಬೇಸಿಕ್ ಸೆಟ್ ಮೊಬೈಲ್ ಬೇಕು, ಯಾರ ಹತ್ರ ಕೇಳೋಣ ಅಂತ ಯೋಚನೆ ಮಾಡ್ತಾ ಇದೀನಿ. ನನ್ ಫೋನು ನನ್ನ ಹತ್ರ ಐತೆ ಬೇಸಿಕ್ ಸೆಟ್, ನಾರ್ಮಲ್ ಫೋನು. ಈಗ ನೀನ್ ಸಡನ್ ಆಗಿ ಬರಕ್ ಆಗಲ್ಲ ಇಲ್ಲಿಗೆ, ಹೇಳು. ನಾನು ರಕ್ಷಣನ ಕೇಳೋಣ ಅನ್ಕೊಂಡಿದೀನಿ, ಅವಳ ಹತ್ರ ಫೋನ್ ಇದೆ, ಬಟ್ ಅದು ಹೋಗಿದೆ ಅಂತ ಹೇಳ್ತಾವಳೆ. ಅವಳು ನನ್ ಕೈ ಕೊಡ್ತಾಳೋ ಕೊಡಲ್ವೋ ಗೊತ್ತಿಲ್ಲಪ್ಪ, ಇದೆಲ್ಲ ಇಷ್ಟೆಲ್ಲ ಮಾಡಲ್ವೋ ಅಂತ ಅನ್ಬಿಟ್ಟು. ಏನ್ ಆಗೋದಾಗುತ್ತೆ ಹೋಗೋದೋಗುತ್ತೆ, ಏನ್ ಗೊತ್ತಾದ್ರು ಏನ್ ಆಗಲ್ಲ. ಪೊಲೀಸರು ಈ ನನ್ನ ಮಗನು ಏನ್ ಕಿತ್ಕೊಳಕ್ ಆಗಲ್ಲ, ಎಲ್ಲರಿಗೂ ಗೊತ್ತಿರೋದೆ ನಮ್ಮ ಮನೆಯವ್ರಿಗೆ. ಇವಳು ಇನ್ನೊಬ್ಬನ್ನ ಯಾವನಾದ್ರೂ ಮದುವೆ ಮಾಡ್ಕೊಳಕೇನೋ ಈ ತರ ಮಾಡ್ತಾವಳೆ ಅಂತಾನು ಎಲ್ಲರಿಗೂ ಗೊತ್ತಿರೋದೇನೆ. ಪರವಾಗಿಲ್ಲ ನೋಡಪ್ಪ, ನಾನು ಹೇಳ್ತೀನಿ ಕೇಳು, ನನ್ನನ್ನು ಕೆಟ್ಟದಾಗ ಅರ್ಥ ಮಾಡ್ಕೊಬಹುದು, ನೀನೇ ಆಗ್ಲಿ ಯಾವನೇ ಆಗ್ಲಿ. ನಾನು ಹೇಳ್ತಾ ಇದೀನಿ, ಒಂದ್ ಮಾತಿಗೆ ಹೇಳ್ತಾ ಇರೋದಷ್ಟೇ. ಕೆಟ್ಟದಾಗ ಥಿಂಕ್ ಮಾಡ್ಬೋದು, ಇವಳು ಯಾಕೆ ಇಷ್ಟೆಲ್ಲಾ ಮಾಡ್ತಾವಳೆ, ನೋಡೋರ್ ಗಂಡನೇ ಅವ್ನ ಪಾಡಿಗೆ ಅವನಲ್ಲ ಪಾಪ, ಇವಳು ಯಾಕೆ ಇಷ್ಟೆಲ್ಲಾ ಮಾಡ್ತಾವಳೆ ಅಂತ ಅನ್ಕೋಬಹುದು. ನನ್ ಕಷ್ಟ ನನ್ಗ್ ಗೊತ್ತಲ್ವಾ. ಇವಾಗೇನೋ ದುಡುಕಿ ನಿರ್ಧಾರ ತಗೊಂಡ್ಬಿಡ್ತೀನಿ. ಅವ್ನ್ ಇದೇ ತರನೇ ಸಾಯೋ ತನಕ ನಿಂಗೆ ಇದ್ದ ಅಂದ್ರೆ ಮಕ್ಳನ್ನ ಯಾರು ನೋಡ್ಕೊಂತಾರೆ? ಮಕ್ಳಿಗೆ ಒಡವೆ ಯಾರು ತೆಗಿತಾರೆ? ರಕ್ಷಣೆ ನೋಡು, ಗಂಡ ಅಲ್ಲವನೇ, ಇವಳು ಇಲ್ಲವಳೆ, ಎಷ್ಟು ಒಡವೆ ತೆಗ್ದಿಕ್ಕೋಳ್ ಗೊತ್ತಾ? ಇವತ್ತಿನ ದಿವಸ ನನ್ ಅವಳ ಮನೆ ಕೆಲ್ಸಕ್ ಹೋಗಲ್ಲ, ಎಲ್ಲೂ ಹೋಗಲ್ಲ. ಗಂಡ ಕೊಡೋದ್ರಲ್ಲಿ 2,000 ಎತ್ತಿಕೊಂಡು ಇವಳು ಏನೇ ಕೆಲಸ ಮಾಡ್ತಾವಳು, ಆ ಕೆಲಸ ಮಾಡ್ಕೊಂಡು ಗೊತ್ತಿಲ್ದಿರೋರ್ ತರ ಮಾಡ್ತಾವಳೆ. ಎಷ್ಟೇ ಕೆಲಸ ಮಾಡ್ತಾವಳೋ, ಯಾವನ ಗೊತ್ತಾವಳೋ, ದುಡ್ಡು ಇಸ್ಕೊಂತಾವಳೋ ಅದ್ ನಮ್ಗ್ ಗೊತ್ತಿಲ್ಲ ಕಣಪ್ಪ. ಯಾವಳು ಮನೇಲಿ ಕುಂತ್ಕೊಂಡೇನ ಅಷ್ಟು ಒಡವೆ ತೆಗಿಯಲ್ಲ, ಯಾರಾದ್ರೂ ತೆಗಿತಾರ? ಅನುಮಾನ ಬರುತ್ತೆ ತಾನೇ? ಬರುತ್ತೆ. ಇವಾಗ ಇಲ್ಲಿ ಸ್ವಂತ ಕೈಯಾರೆ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರನೆ ₹1 ಉಳ್ಸ್ಕೊಳಕ್ ಆಯ್ತಾ ಇಲ್ಲ ನಮ್ ಕೈಯಲ್ಲಿ. ಅವಳು ಮನೇಲಿ ಕುಂತ್ಕೊಂಡು ಅಲ್ಲಿ ಇಲ್ಲಿ ಆ ಊರು ಈ ಊರು, ಆ ಫ್ರೆಂಡ್ ಈ ಫ್ರೆಂಡ್ ಅಂತ ಆಯ್ಕೊಂಡ್ ತಿಂತಾರವಳಿಗೆ ಈ ಒಡವೆಗಳು ತೆಗಿತಾವಳೆ. 1 ಲಕ್ಷ 2 ಲಕ್ಷ ಕೈಲಿ ಇಟ್ಕೊಂಡವಳೆ. ಯಾರು ಕೊಡ್ತಾರ ನಿನ್ಗೆ? ಯಾರು ಕೊಡಲ್ಲ, ಹೇಳು ಹೋಗಿ. ಗಂಡ ಅನ್ನೋನಾದ್ರೆ ಒಂದ್ ತಿಂಗ್ಳಿಗೆ ₹8,000 ಕೈಯಲ್ಲಿ ಇರುತ್ತೆ ಕಣೆ, ವಾರ 2,000 ಕೊಡ್ತಾನೆ. ಇನ್ ₹2,000 ಹೊಂಚ್ಕೊಂಡ್ ನಾನ್ ಚೀಟಿ ಹಾಕೊಬೇಕು ಅಂತ ಹೇಳಿದ್ಲು. ಚೀಟಿ ಕಟ್ಟಾದ್ಮೇಲೆ 2 ದಿನಕ್ಕೂ 1 ವಾರಕ್ಕೂ ತಿರ್ಗಾ 2 ಗ್ರಾಮ್ ಗೋಲ್ಡ್ ತಗೊಂಡವಳಂತೆ. ಅವಳೇ ಹೇಳ್ತಾವಳೆ, 2 ಗ್ರಾಮ್ ಗೋಲ್ಡ್ ತಗೊಂಡೆ ಕಣೆ, ಯಾರ ಹತ್ರನೋ ಸಾಲ ಮಾಡಿ ಅಂತ ಅಂದ್ಬಿಟ್ಟು. ಹೆಂಗ್ ತೀರಿಸ್ತೀಯಾ? ತಿಂಗಳಾದ್ರೆ ₹10,000 ಅಲ್ಲಿ ಕೊಡ್ಬೇಕು, ₹5,000 ಬೇರೆಯವ್ರ ಹತ್ರ ಸಾಲ ಮಾಡಿರೋ ಹತ್ರ ಕೊಡ್ಬೇಕು. ಹೆಂಗ್ ಕೊಡ್ತೀಯ ನೀನು ಹೇಳು? ಅನುಮಾನ ಬರೋ ತರ ತಾನೇ ಮಾಡ್ಕೊಂತವಳೆ. ನಾವಂತ ಕೆಲ್ಸಕ್ಕೆ ಇಳಿಯಲ್ಲ ಕಣಪ್ಪಿ, ನಿಜ ಹೇಳ್ತಾ ಇದೀನಲ್ವಾ, ನಾವ್ ಅಂತ ಕೆಲ್ಸಕ್ ನಾವ್ ಇಳಿಯೋದು ಬೇಡ. ಆ ಸುಖನೇ ಬೇಡ ಅಂದ್ಬಿಟ್ಟೆ ನಮ್ಮನ್ನ ಆಪರೇಷನ್ ಮಾಡ್ಕೊಂಡ್ ತಿರೋದು. ಆ ಸುಖನೇ ಬೇಡ ಅಂದ್ಬಿಟ್ಟೆ ಗಂಡನ್ ಬಿಟ್ಟು ಬಂದಿರೋದಿಲ್ಲಿ. ಆ ಸುಖ ಬೇಕು ಅಂದಿದ್ರೆ ಅವನಲ್ಲ ಓಸಿಯಾಗೆ ಏನಿಕ್ ನಾವೆಲ್ಲ ಇವ್ರ ಹತ್ರ ಎಲ್ಲ ಹೋಗ್ಬಿಟ್ಟು ಎದ್ ಬರ್ಬೇಕು? ನನ್ಗ ಆ ಸುಖ ಕೊಟ್ಟಿ ಅವ್ನ ಅಮ್ಮನ ಅಷ್ಟು ಟಾರ್ಚರ್ ಮಾಡ್ತಾವನೆ ಅಂತ ತಾನೇ ನಾನು ಎದ್ದಿ ಕಡೆಗ್ ಬಂದಿದ್ದು, ಬೇಡವೇ ಬೇಡ ನನ್ಗೆ ಅಂತ ಅಂದ್ಬಿಟ್ಟು. ನಾನು ಹೇಳ್ತಾ ಇದೀನಿ, ಬೇಡ ಕಣೋ, ಈ ತರ ಎಲ್ಲ ಮಾಡ್ಬೇಡ, ಹೇಳಿದ್ ಅರ್ಥ ಮಾಡ್ಕೋ, ಈ ತರ ಎಲ್ಲ ಮಾಡಕ್ ಹೋಗ್ಬೇಡ. ಲಾಸ್ಟ್ ನಿಮ್ ದೊಡ್ಡಪ್ಪನ್ ಗತಿನೇ ಬರೋದು. ಅವ್ರ ದೊಡ್ಡಪ್ಪನ್ಗೂ ಹಿಂಗೆ ಆಯಪ್ಪ ನೀರು ಉಯ್ಕೊಂತ ಇರ್ಲಿಲ್ಲ, ಸರಿಯಾಗಿ ಸ್ನಾನ ಮಾಡ್ತಾ ಇರ್ಲಿಲ್ಲ, ಏನಿಲ್ಲ, ಹೆಂಗಂದ್ರೆ ಹೆಂಗೆ ತೆಗೆ ತಂದಾಕ್ತಾ ಇರ್ಲಿಲ್ಲ, ಏನು ಅಂದ್ರೆ ಬೆಸ್ಟ್ ಆಂಟಿಗೆ ಮಕ್ಳು ಇರ್ಲಿಲ್ಲ. ಮದ್ವೆ ಆಗ ಒಂದ್ ವಾರಕ್ಕೋ 1 ತಿಂಗಳಿಗೋ ಓಡೋಗ್ಬಿಟ್ಲು ಬಿಟ್ಬಿಟ್ಟು.
ನನ್ ಕತೆ ಕೇಳು 2 ಮಕ್ಳು ನೋಡ್ಕೊಂಡು ಇಷ್ಟೆಲ್ಲ ಅನ್ಭವಿಸ್ತಾ ಇದ್ದೀನಿ. ನನಗೆ ಬುದ್ಧಿ ಇಲ್ಲ ಹೇಳ್ಬೇಕು ಅಂತಂದ್ರೆ. ದತ್ತನ ಮಾಡ್ಕೊಂಡು ಈಗ 2 ಮಕ್ಳು ಕೈಲಿ ಹಿಡ್ಕೊಂಡ್ ಕೂತಿದೀನಿ. ಎಲ್ಲಾರ್ ಬೈಲು ನಮ್ಮನೆ ಫ್ಯಾಮಿಲಿಲಿ ಎಲ್ಲಾರ್ ಬೈಲಿ ಒಂದೇ ಬರ್ತಾ ಇರೋದು, ಏನು ನಿನ್ಗೆ 2 ಮಕ್ಳು ಇಲ್ಲ ಅಂದಿದ್ರುನು ಏನೋ ಹೋಗಲ್ಲೇ ಅಂದ್ಬಿಟ್ಟು ಸಿಕ್ಕ ಮುಚ್ಕೊಂಡ್ ಹೋಯ್ತಾರೋ ನೀನು ಅಂತ ಅನ್ಬಿಟ್ಟು ಬಿಟ್ಬಿಟ್ಟು ಇನ್ನೊಬ್ಬನಾದ್ರೂ ನಮ್ ಫ್ಯಾಮಿಲಿಲಿ ಯಾರನ್ನಾದ್ರೂ ಮದುವೆ ಮಾಡಿಸ್ತಿದ್ರಿ, ಇಲ್ಲ ಯಾರನ್ನಾದ್ರೂ ಬೇರೆಯವ್ರನ್ನ ಕೊಟ್ಟು ಮದುವೆ ಮಾಡಿಸ್ತಾ ಇದ್ರಿ, ಆರಾಮಾಗಿರು ನೀನು ಅಂತ ಅನ್ಕೊಂಡು 2 ಮಕ್ಳು ಆಗ್ಬಿಟ್ಟವಲ್ಲ. ನಮ್ಮನೆಯವರೇ ಆಗ್ಲಿ ಆಚೆಗಡೆಯವ್ರೆ ಯಾರು ಅಕ್ಸೆಪ್ಟ್ ಮಾಡಲ್ಲ. ಅಕಸ್ಮಾತ್ ನಿನ್ನನ್ ಮಾಡಿದ್ರುನು ನಿನ್ನಂತ ನೋಡ್ಕೊಂಡು, ಇಲ್ಲಾಂದ್ರೆ ನನಗೆ ಅಂತ ಒಂದ್ ಹುಡುಗಿ ಜೀವನಕ್ ಬೇಕಲ್ಲ ಅಂತ ಅನ್ಕೊಂಡು ಮದ್ವೆ ಮಾಡ್ಕೊಂಡ್ರು ನಿನ್ ಮಕ್ಳು ಸ್ವಲ್ಪ ದಿನ ನೋಡ್ಕೊಂಡು ಆಮೇಲೆ ನಮ್ ಕೈಲಿ ಆಗಲ್ಲ ನೋಡಕ್ಕೆ, ನಮ್ ಹುಟ್ಟದವ್ರು ಅಲ್ವಲ್ಲ, ಬಿಡು ಹೋಗ್ಲಿ ನಿನ್ ಮಕ್ಳನ್ನ ಎತ್ಕೊಂಡು ಎಲ್ಲಾದ್ರೂ ಬಿಟ್ಬಿಡು ಅಂತ ಹೇಳ್ತಾರೆ. ಯಾರು 2 ಮಕ್ಳು ನೋಡಲ್ಲ ಅಂತ. ನನ್ಗ ಅದೊಂದೇ ಭಯ. ನಾನ್ 2ನೇ ಮದ್ವೆ ಮಾಡ್ಕೊಂಡ್ರುನು ಅದೊಂದೇ ಭಯ. ಸ್ವಂತಾಗಿ ಎಷ್ಟೇ ಲವ್ ಮಾಡಿ ನಾವ್ ಬೇರೆಯವ್ರನ್ನ ಲವ್ ಮಾಡಿ ಮದ್ವೆ ಮಾಡ್ಕೊಂಡ್ರು ಅವ್ರಿಗೆ ಹುಟ್ಟಿರೋ ಮಗು ತರ ಯಾರು ನೋಡಲ್ಲ. ಕರೆಕ್ಟೇ ಅಲ್ವಾ? ಹೌದೌದು. ಯಾರು ನೋಡಲ್ಲ. ನಮ್ಗ್ ನೋಡ್ಕೊಳ್ರಿ ಅಂತ ನಾವೇನ್ ಬೇಡ್ಕೊಂತ ಇಲ್ಲ. ನನ್ ಕೈ ಐತೆ ಕಾಲ್ ಐತೆ, ದೇವ್ರ ಶಕ್ತಿ ಕೊಟ್ಟವನೆ. ನನ್ ಮಕ್ಳನ್ನ ಭಿಕ್ಷೆ ಆದ್ರೂ ಬೇಕಂದ್ರೆ ನಾನು ಅವ್ರು ಇರೋ ಸಾಲ ಮಾಡ್ಕೊಂಡು ಬೇಕಂದ್ರೆ ನನ್ ಮಕ್ಳನ್ನ ಚೆನ್ನಾಗಿ ಓದಿಸ್ಬಿಟ್ಟು ಯಾವ್ದೋ ಒಂದು ಹಾಸ್ಟೆಲ್ ನನ್ ಜೊತೆಲಿ ಇದ್ರು ಅಂದ್ರೆ ಅವ್ರು ಓದಲ್ಲ. ಯಾಕಂದ್ರೆ ನಾನ್ ಕೆಲ್ಸಕ್ ಬರ್ತೀನ, ಮನೆ ಹತ್ರ ಬಿಟ್ಬಿಡ್ತೀನಿ. ಮನೆ ನೀನ್ ಟ್ಯೂಷನ್ಗೆ ಹೋಗು, ನಾನ್ ಬರ್ತೀನಿ, ಮಮ್ಮಿ ಕೆಲ್ಸಕ್ಕೆ ಹೋಗಿ ಬರ್ಬೇಕು ಅಂತ ಹೇಳ್ಬಿಟ್ಟು ನಾನು ಹಿಂಗ್ ಬಿಟ್ಬಿಟ್ಟು ಬರ್ತಾ ಇರ್ತೀನ. ನಮ್ಮಮ್ಮ ಇಲ್ವಲ್ಲ ಬಿಡು, ಟ್ಯೂಷನ್ಗೆ ಹೋಗೋಣ, ಎಂಜಾಯ್ ಮಾಡೋಣ, ಇಲ್ಲಾಂದ್ರೆ ಟ್ಯೂಷನ್ ಬಂಕ್ ಹಾಕ್ಬಿಟ್ಟು ಅಲ್ಲಿ ಇಲ್ಲಿ ಓಡಾಡೋದು ನಾವೆಲ್ಲ ಮಾಡಿದೀವಲ್ಲ. ನಮ್ಗೆ ಅನುಭವ ಐತೆ. ನಮ್ ಮಕ್ಳನ್ನ ಅದೇ ತರ ಬಾಳೋದ್ ಬೇಡ, ಎಲ್ಲಾದ್ರೂ ಒಂದ್ ಹಾಸ್ಟೆಲ್ ಅಲ್ಲಿ ಸೇರ್ಸೋಣ. ನನ್ ಸುಖಕ್ಕೋಸ್ಕರ ಅಲ್ಲ ಕಣಪ್ಪಿ. ಎಲ್ಲಾರು ಅನ್ಕೊಳೋದ್ ಏನ್ ಅನ್ಕೊಂತಾರ ಗೊತ್ತಾ, ಇವಳು ಯಾವನ್ ಜೊತೆಲ್ಲ ತಿರ್ಗಾಡ್ಬೇಕು, ಮದ್ವೆ ಮಾಡ್ಕೊಂಡು ನನ್ ಜೊತೆ ಸುಖದಲ್ಲಿ ತೇಲಾಡ್ಬೇಕು ಅಂತ ಅನ್ಕೊಂಡು ಇವ್ಳು ಮಕ್ಳನ್ನ ಎತ್ಕೊಂಡೋಗ್ ಹಾಸ್ಟೆಲ್ ಬಿಟ್ಟವಳೆ ಅಂತ ಅವ್ರು ಯೋಚನೆ ಮಾಡ್ತಾ ಇರ್ಬೋದು. ಆದ್ರೆ ನನ್ ದೃಷ್ಟಿಗೆ ನನ್ ಮಕ್ಳು ಹಾಸ್ಟೆಲ್ ನಲ್ಲಿ ಇದ್ರು ಅಂದ್ರೆ ಒಂದ್ ಸೇಫ್ ಆಗಿರ್ತಾರೆ. ಒಂದೇ ಗೂಡಲ್ಲೇ ಇರ್ತಾರೆ ಇಬ್ರು. ಓದ್ತಾರೆ, ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಸ್ಕೂಲ್ ಅಲ್ಲಿ ಓದ್ತಾರೆ. ಅದಾದ್ಮೇಲೆ ಹಾಸ್ಟೆಲ್ ಅಲ್ಲಿ ಇರ್ತಾರೆ. ಇದ್ದಾದ್ಮೇಲೆ ಟ್ಯೂಷನ್, ಹಾಸ್ಟೆಲ್ ಟ್ಯೂಷನ್ ಇರುತ್ತೆ, ಓದ್ತಾರೆ. ಬೆಳಗ್ಗೆಯಿಂದ ರಾತ್ರಿ ಹಗಲು ಓದು ಓದೋದ್ರಲ್ಲೇ ಇದ್ಕೊಂಡು ಬೇಕು. ಆಮೇಲೆ ನಾನು ಯಾರನ್ನಾದ್ರು ಲವ್ ಮಾಡ್ತಾ ನಾನೇ ಮದುವೆ ಮಾಡ್ತೀನಿ ನಿಂತಿ, ನಾನೇನ್ ಮಾಡ್ಸಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬೇಡ. ಆ ಲವ್ ಅನ್ನೋದಕ್ಕೆ ನಾವಿಬ್ರು ದೂರ ಮಾಡೋದೇ ಬೇಡ. ಕ್ಯಾಸ್ಟ್ ನಮ್ ಕ್ಯಾಸ್ಟ್ ಆಗಿರ್ಬೇಕಷ್ಟೇ. ಮತ್ತೆ ಇನ್ನೇನು, ಮುಸ್ಲಿಂ ಬಂದು ಹೋದ್ರು ಅಂತ ಅನ್ಕೊಂಡು ಅವ್ರು ಸ್ವಲ್ಪ ದಿನ ನೋಡ್ಕೊಂತಾರ. ನಡೆಯಲ್ಲ ಮುಸ್ಲಿಮ್ದು ನಾನು ಹೇಳ್ತಾ ಇರೋದು, ಬೇರೆಯವ್ರದೆಲ್ಲ ನಾನು ಏನು ಹೇಳಿಲ್ಲ. ತಮಿಳಾಗ್ಲಿ, ತೆಲುಗು ಆಗ್ಲಿ, ಇನ್ನೊಬ್ರಾಗ್ಲಿ, ಮತ್ತೊಬ್ರಾಗ್ಲಿ ನನ್ಗೆ ಅದ್ ಬೇಕಾಗಿಲ್ಲ. ನಾನ್ ಹೇಳ್ತಾ ಇರೋದು ನಮ್ ಕುಲದಿಂದ ಬೇರೆ ಕುಲಕ್ ಹೋಗ್ಲೇಬಾರ್ದು. ಮುಸ್ಲಿಂ ಅಂತಂದ್ರೆ ನಾನ್ ನೋಡು ಇವಾಗ ನಂಗೆ ವಿಡಿಯೋ ಕಾಲ್ ಮಾಡು. ಯಾಕೆ ಜಾತಿ ಅನ್ನಿತಾಗ ನೀ ಇದ್ ಮಾಡ್ತಾವನೆ? ಅವಳಿಂದ ಮಾಡ್ತೀನಿ ಹಿಂದೆ ತಾನೇ ನಾಯಿ. ಮಾಡೋಣ ಇದು. ಯಾವ ಮಾಡಿದ್ದೀನಿ? ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡು. ನಿಮ್ ಬ್ಲಾಗ್ ಓಪನ್ ಮಾಡು ಫಸ್ಟ್.